ಯುದ್ಧ ಪೀಡಿತ ದೇಶ ಆಗಿರುವಂಥ ಉಕ್ರೇನ್ ಅತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾಣವನ್ನು ಬೆಳೆಸಿದ್ದಾರೆ. ಆ ಮೂಲಕ ರಷ್ಯಾ ಹಾಗೂ ಉಕ್ರೇನ್ಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೂಡ ರವಾನೆ ಮಾಡಲಿದ್ದಾರೆ. ಏನದು ಈ ರಿಪೋರ್ಟ್ ನೋಡಿ. ಮೋದಿ ಇದೀಗ ಪೋಲೆಂಡ್ನಿಂದ ಯುದ್ಧ ಭೂಮಿ ಉಕ್ರೇನ್ಗೆ ಬಂದಿಳಿದಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸ್ತಾರಾ ಮೋದಿ? ಇದಕ್ಕೂ ಮುನ್ನ ಪೋಲೆಂಡ್ ನೆಲದಿಂದಲೇ ಶಾಂತಿದೂತ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಹಾಗೂ ಉಕ್ರೇನ್ಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಪ್ರತಿ ಸಮಸ್ಯೆಗೂ ರಣಭೂಮಿಯೇ ಉತ್ತರವಲ್ಲ ಎಂದು ಹೇಳುವ ಮೂಲಕ ಉಭಯ ದೇಶಗಳಿಗೆ ನಮೋ ಶಾಂತಿಯ ಸಂದೇಶ ಸಾರಿದ್ರು. ಭಾರತ बुद्ध की विरासत वाली धरती है और जब बुद्ध की बात आती है तो जो युद्ध नहीं ಶಾಂತಿ ಪರ್ ವಿಶ್ವಾಸ करते ಪ್ರಧಾನಿ ಮೋದಿಯ ಉಕ್ರೇನ್ ಭೇಟಿ ಬಹಳ ಮಹತ್ವ ಪಡೆದುಕೊಂಡಿದೆ. ಈ ಮೂಲಕ ವಿಶ್ವಕ್ಕೆ ಪ್ರಧಾನಿ ಮೋದಿ ಹಲವು ಸಂದೇಶ ರವಾನಿಸಲು ಹೊರಟಿದ್ದಾರೆ. ಭಾರತ ತನ್ನ ಆಪ್ತ ಮಿತ್ರ ರಷ್ಯಾದ ಜೊತೆಗಿನ ಸಂಬಂಧ ಬಿಟ್ಟುಕೊಡಲ್ಲ, ಅದೇ ರೀತಿ ಪಶ್ಚಿಮ ರಾಷ್ಟ್ರಗಳ ಜೊತೆಗೂ ನಮ್ಮ ವ್ಯವಹಾರಗಳು ನಿಲ್ಲಿಸಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ರವಾನಿಸಲಿದ್ದಾರೆ. ಇದರ ಜೊತೆಗೆ ಉಕ್ರೇನ್ ರಷ್ಯಾ ಯುದ್ಧದ ಬಗ್ಗೆ ಭಾರತದ ಅಭಿಪ್ರಾಯವನ್ನ ಮತ್ತಷ್ಟು ಗಟ್ಟಿಯಾಗಿ ಹೇಳುವ ಸಾಧ್ಯತೆಗಳಿವೆ. ಈಗಾಗಲೇ ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿಯಾಗಿ ಯುದ್ಧ ಸಮಸ್ಯೆಗೆ ಪರಿಹಾರವಲ್ಲ ಎಂಬ ಕಿವಿ ಮಾತನ್ನ ಹೇಳಿದ್ದಾರೆ. ಭಾರತ ಈ ಹಿಂದಿನಿಂದಲೂ ಪ್ರತಿ ಪ್ರದೇಶದ ಗೌರವ, ಸಾರ್ವಭೌಮತೆಯ ಸಮಗ್ರತೆಯ ಬಗ್ಗೆ ಮಾತನಾಡುತ್ತಲೇ ಬಂದಿದೆ. ಹೀಗಾಗಿ ಭಾರತದ ಇಂತಹ ರಾಜತಾಂತ್ರಿಕ ಭೇಟಿಗಳು ಒಂದು ಯುದ್ಧವನ್ನ ನಿಲ್ಲಿಸುವಂತಹ ಮಾತುಕತೆಗೆ ಸಹಾಯವಾಗಲಿದೆ ಅನ್ನೋ ಮಾತು ಕೇಳಿ ಬರ್ತಿದೆ. ಪ್ರಧಾನಿ ಮೋದಿ ಉಕ್ರೇನ್ ಭೇಟಿ ಮಹತ್ವ ಪಡೆದಿದ್ದು ಅಮೆರಿಕ ಸೇರಿ ಹಲವು ವಿಶ್ವ ನಾಯಕರು ಈ ಭೇಟಿಯನ್ನ ಕಾತರದಿಂದ ನೋಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಈ ಮೂಡಾ ಪ್ರಕರಣ ಬಂದ ದಿನದಿಂದಾನೂ ಕೂಡ ಎಕ್ಸ್ಕ್ಲೂಸಿವ್ ದಾಖಲೆಗಳನ್ನ ರಾಜ್ಯದ ಜನತೆಯ ಮುಂದಿಡ್ತಾ ಇದೆ. ನಿನ್ನೆ ಮೊನ್ನೆ ಕೂಡ ಹೇಗೆ ಸಿದ್ದರಾಮಯ್ಯ ಅವ್ರಿಗೆ ಇದು ಕಂಟಕ ಆಗುತ್ತೆ ಅನ್ನುವಂತಹ ದಾಖಲೆಗಳನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದಿಟ್ಟಿತ್ತು. ಈಗ ಸಾಕಷ್ಟು ಇಂಪ್ಯಾಕ್ಟ್ ಆಗಿದೆ, ರಾಜ್ಯ ರಾಜಕೀಯದಲ್ಲಿ ಸಂಚಲನ ಉಂಟಾಗಿದೆ. ಸಿದ್ದರಾಮಯ್ಯ ದೆಹಲಿಯತ್ತ ದೌಡಾಯಿಸ್ತಾ ಇದ್ದಾರೆ. ಹಾಗೇನೆ ಅವ್ರ ಜೊತೆ ಇನ್ನೂ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು 100 ಪುಟಗಳ ದಾಖಲೆ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೈಕಮಾಂಡ್ ಮುಂದಿಡ್ತಾರೆ ಇದನ್ನೆಲ್ಲ ಅಂತ ಹೇಳಲಾಗಿದೆ. ಅಂದ್ರೆ ತಾವು ಸರಿ ಇದ್ದೀವಿ ಅಂತ ಪ್ರೂವ್ ಮಾಡಕ್ಕೋಸ್ಕರ ಹೋಗ್ತಾ ಇದ್ದಾರಾ? ಇನ್ನೂ ಡೌಟ್ ಏನಂದ್ರೆ, ಹಾಗಿದ್ರೆ ಮತ್ತೊಮ್ಮೆ ಹೈಕಮಾಂಡ್ ಏನಾದ್ರೂ ಇವ್ರಿಗೆ ಬುಲಾವ್ ಕೊಟ್ಟಿದ್ಯಾ, ಬನ್ನಿ ಎಕ್ಸ್ಪ್ಲೈನ್ ಮಾಡಿ, ಇಷ್ಟೆಲ್ಲ ನಿಮ್ಮ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಅಂತ ಅಪ್ಡೇಟ್ ಪಡ್ಕೊಂಡು ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಸಿದ್ದರಾಮಯ್ಯ ಸೇರಿದಂತೆ ಉಳಿದ ಕಾಂಗ್ರೆಸ್ ನಾಯಕರುಗಳು ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ಇವತ್ತು 100 ಪುಟಗಳ ದಾಖಲೆಯನ್ನ ರೆಡಿ ಮಾಡಿಕೊಂಡು ಹೈಕಮಾಂಡ್ ಮುಂದೆ ಇಡಕ್ಕೆ ಸಿದ್ದರಾಮಯ್ಯ ಬರ್ತಾರೆ ಅಂತ. ಈ ಹಿಂದೆ ದಾಖಲೆಗಳನ್ನ ಈ ಪ್ರಮಾಣದಲ್ಲಿ ಕೇಳಿರ್ಲಿಲ್ಲ ಹೈಕಮಾಂಡ್. ಅಂದ್ರೆ ಅವ್ರಿಗೇನಾದ್ರೂ ಡೌಟ್ ಬಂದಿದ್ಯಾ ಅಥವಾ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡಕ್ ಹೋಗ್ತಾ ಇದ್ದಾರಾ ಸಿದ್ದರಾಮಯ್ಯ? ಏನ್ ಈ ಭೇಟಿಯ ಹಿಂದಿನ ರಹಸ್ಯ ಏನು? ಶ್ರೀಲಕ್ಷ್ಮಿ, ಖಂಡಿತ ಏನು ಸಿದ್ದರಾಮಯ್ಯವರ ಮೇಲಿನ ಮೂಢ ಆರೋಪ ಏನಿದೆ, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಕರ್ನಾಟಕದಲ್ಲಿ ಏನು ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿಯ ಬೆನ್ನಲ್ಲೇ ಇದೀಗ ದೆಹಲಿಯ ಅಂಗಳಕ್ಕೆ ಸಿದ್ದರಾಮಯ್ಯನವರ ಆರೋಪದ ವಿಚಾರ ಬಂದಿರತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ 3 ಸಭೆಗಳು ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮೊದಲಿಗೆ ಸಿದ್ದರಾಮಯ್ಯನವರು ಈಗಾಗಲೇ ದೆಹಲಿಗೆ ಆಗಮಿಸಿರುವಂಥದ್ದು. ಸಿದ್ದರಾಮಯ್ಯನವರ ಜೊತೆ DK ಶಿವಕುಮಾರ್ ಹಾಗೆಯೇ ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರು ಕೂಡ ದೆಹಲಿಗೆ ಆಗಮಿಸಿರುವಂಥದ್ದು. ಇಂದು ಸಂಜೆ 4:30ಕ್ಕೆ ಸರಿಯಾಗಿ ಏನು AICC ಕಚೇರಿಯಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ಈ ಸಭೆಯಲ್ಲಿ ಅಂದರೆ AICCಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಹಾಗೆಯೇ ರಾಹುಲ್ ಗಾಂಧಿ ಸೇರಿದಂತೆ ಹಲವು ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಭೆಯಲ್ಲಿ ಈ ಒಂದು ಮೂಢ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆಗಳಾಗಿದೆ ಅದರ ಸಂಪೂರ್ಣ ಚರ್ಚೆಗಳು ಕೂಡ ಈ ಒಂದು ಸಭೆಯಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಏನು ನ್ಯಾಯಾಲಯದಲ್ಲಿ ಕೇಸ್ ಕೂಡ ನಡೆದಿರ್ತಕ್ಕಂಥದ್ದು. ಈ ಒಂದು ಕೇಸ್ನ ಸಂಬಂಧ ಈಗ 29ಕ್ಕೆ ಏನು ಮುಂದಿನ 29ಕ್ಕೆ ಏನು ಕೇಸನ್ನು ಮುಂದೂಡಲಾಗಿದೆ. ಆ ಪ್ರಕರಣದ ವಿಚಾರವಾಗಿ ಯಾವೆಲ್ಲ ನಿಟ್ಟಿನಲ್ಲಿ ಅಂದರೆ ಲೀಗಲ್ ಟೀಮ್ನ ಜೊತೆಯಲ್ಲಿ ಯಾವ ರೀತಿಯಾದಂತಹ ಮಾತುಕತೆಗಳನ್ನು ಆಡಬೇಕು, ಏನೆಲ್ಲ
ಪ್ಲಾನ್ಗಳನ್ನ ಮಾಡ್ಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಇದರ ಜೊತೆಗೆ ಏನು AICCಯ ಸಭೆಯ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ಈ ಒಂದು ಲೀಗಲ್ ಟೀಮ್ ಜೊತೆ ಅಂದ್ರೆ ಏನು ಕಾಂಗ್ರೆಸ್ನ ಲೀಗಲ್ ಟೀಮ್ ಜೊತೆ ಕೂಡ ಸಿದ್ದರಾಮಯ್ಯನವರು ಚರ್ಚೆ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ಇಲ್ಲಿ ಬಹಳ ಪ್ರಮುಖವಾಗಿ ಓಕೆ, ಥ್ಯಾಂಕ್ ಯು ನಟೇಶ್ ಡೀಟೇಲ್ಸ್ ಆಗಿ. ಸೊ ಮೂಡ ವಿಚಾರದಲ್ಲಿ ಈಗ ದೆಹಲಿ ಅಂಗಳದಲ್ಲಿ ಚೆಂಡಿದ್ಯಾ? ಹಾಗಾದ್ರೆ ಮತ್ತೊಮ್ಮೆ ಕರೆದಿದ್ದಾರಾ? ಸಿಎಂ ಸೇರಿದಂತೆ DCM ಸೇರಿದಂತೆ ಬಾಕಿ ಎಲ್ಲ ನಾಯಕರುಗಳು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಮೇನ್ ನಾಯಕರು ಯಾರಿದ್ದಾರೆ 100 ಪುಟಗಳ ದಾಖಲೆ ರೆಡಿ ಮಾಡಿಕೊಂಡು, ಅಂದ್ರೆ ಮುಂದಿನ ಹೋರಾಟದ ರಣತಂತ್ರವನ್ನ ರೂಪಿಸೋದಕ್ಕೆ ಹೋಗ್ತಾ ಇದ್ದಾರಾ ಅಥವಾ ಇನ್ನೂ ಇವರಿಂದ ಹೆಚ್ಚಿನ ವಿವರಣೆಯನ್ನೇನಾದ್ರೂ ಹೈಕಮಾಂಡ್ ನಾಯಕರು ಕೇಳ್ತಾ ಇದ್ದಾರಾ? ಯಾಕಂದ್ರೆ ಆರೋಪಗಳಂತೂ ಅನ್ಡಿನಯಬಲ್ ದಾಖಲೆಗಳು, ಆರೋಪಗಳು ಕಂಡುಬಿಟ್ವು ಸಿದ್ದರಾಮಯ್ಯನವರ ವಿರುದ್ಧ. ಈ 3 ಜನ ದೂರುದಾರರು ಏನಿದ್ದಾರೆ ಇವರು ಮುಂದಿಡ್ತಾ ಇರ್ತಕ್ಕಂಥ ದಾಖಲೆಗಳು, ನಿಮ್ಮ ರಿಪಬ್ಲಿಕ್ ಕನ್ನಡ ಮುಂದಿಡ್ತಾ ಇರ್ತಕ್ಕಂಥ ದಾಖಲೆಗಳು, ಹೀಗೆ ಅನೇಕ ದಾಖಲೆಗಳು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಸಾಕಷ್ಟು ಆರೋಪಗಳಿಗೆ ಕನ್ನಡಿಯನ್ನ ಹಿಡಿತಾ ಇದೆ. ಅತ್ಯಂತ ಸ್ಪಷ್ಟವಾಗಿ ಕೈಗನ್ನಡಿಯಾಗಿದೆ. ಹಾಗಾಗಿ ಮುಂದಿನ ಹೋರಾಟ ಇನ್ನಷ್ಟು ಕಠಿಣ ಆಗಲಿದೆಯಾ ಸಿದ್ದರಾಮಯ್ಯನವರಿಗೆ? ಅದರ ಕುರಿತಾದ ರಣತಂತ್ರವನ್ನ ರೂಪಿಸೋದಕ್ಕೆ ಹೈಕಮಾಂಡ್ ನಾಯಕರು ಕರೆದಿದ್ದಾರಾ? ಬ್ರ್ಯಾಂಡ್ ಬೆಂಗಳೂರು ಇದಕ್ಕೆ ನಾನಾ ಅರ್ಥಗಳನ್ನು ಇವತ್ತು ಕಲ್ಪಿಸ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಹಿಂದಿನ ಕನಸು ನನಸಾಗುವತ್ತ ಬ್ರ್ಯಾಂಡ್ ಬೆಂಗಳೂರು ಸಾಗ್ತಾ ಇದೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು. ಆದರೆ ಇವತ್ತಿನ ಸ್ಥಿತಿಯನ್ನು ಗಮನಿಸಿದ್ರೆ ಬೆಂಗಳೂರಿಗೆ ಇದೆಂಥ ಸ್ಥಿತಿ ಬಂತು ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಈ ಒಂದು ಸುದ್ದಿಯನ್ನು ನೋಡಿ ಇದು ಬೆಂಗಳೂರಾ ಅಂತ ಅನಿಸ್ತಾ ಇದೆ. ಯಾಕೆ ಅಂದರೆ ನಗರದ ನಡು ರಸ್ತೆಯಲ್ಲೇ ಶೌಚಾಲಯ ತಲೆ ಎತ್ತಿದೆ. ಇದು ಬ್ರ್ಯಾಂಡ್ ಬೆಂಗಳೂರಿನ ಬ್ರ್ಯಾಂಡ್ ಟಾಯ್ಲೆಟ್. BBMPಯ ಕರ್ಮಕಾಂಡದ ವಿರುದ್ಧ ಈಗ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಫೋಟೋ ಇದೆ, ದೃಶ್ಯಾವಳಿಗಳಿದೆ, ನಿಮಗೆ ತೋರಿಸ್ತೀವಿ ಅದನ್ನು ನೋಡಿ. ಎಲ್ಲಿ ಆ ಫುಟ್ಪಾತ್ ಮೇಲೆ ಮರದ ಪಕ್ಕದಲ್ಲಿ ಈ ರೀತಿಯಾಗಿ ಶೌಚಾಲಯ ಇರುವಂಥದ್ದು. ಇದು ಬ್ರ್ಯಾಂಡ್ ಬೆಂಗಳೂರು. ನೀವು ನೋಡ್ತಾ ಇರೋದು ಬೆಂಗಳೂರು ದೃಶ್ಯನೇ. ಬೆಂಗಳೂರಿನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಎಲ್ಲಿ? ಜಯನಗರದ ಬಳಿ ನಡು ರಸ್ತೆಯಲ್ಲಿ ಶೌಚಾಲಯ ಇದೆ. ಇವತ್ತು ಇದನ್ನು ಯಾರಾದರೂ ನೋಡಿದಿದ್ರೆ ವಿದೇಶಿಗರು ಬಂದು ಅದು ಬೇರೆ ಥರದೇ ಸುದ್ದಿ ಆಗ್ತಾ ಇತ್ತು. ಇವತ್ತು ಶಾಸಕರು ನೋಡಿ, ಇವತ್ತು BBMPಯಲ್ಲಿ ಕಾರ್ಪೊರೇಟರ್ಗಳಿಲ್ಲ. ನಾವು ಕಾರ್ಪೊರೇಟರ್ಗಳನ್ನ ಪ್ರಶ್ನೆ ಮಾಡೋಣ ಅಂತಂದರೆ ಇಲ್ಲಿ ಕಾರ್ಪೊರೇಟರ್ಗಳು ಯಾರಿದ್ದಾರೆ? ಯಾರಿಲ್ಲ. ಚುನಾವಣೆ ನಡೆಸೋಕ್ಕೆ ಇವ್ರಿಗೆ ಟೈಮೇ ಇಲ್ಲ. ಕೋರ್ಟಲ್ಲಿ ಕೇಸ್ ಹಾಕ್ಕೊಳ್ಳೋದು, ಮುಂದೂಡೋದು, ಅದು ಝೋನ್ಗಳನ್ನ ಮಾಡ್ತೀವಿ ಅಂತ ಹೇಳೋದು. ಯಾರನ್ನ ಪ್ರಶ್ನೆ ಮಾಡಬೇಕೀಗ? ಶಾಸಕರನ್ನ ಪ್ರಶ್ನೆ ಮಾಡಬೇಕು, BBMP ಕಮಿಷನರ್ನ ಪ್ರಶ್ನೆ ಮಾಡಬೇಕು.